ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್, ಮಶ್ರೂಮ್ ಬಿರಿಯಾನಿ. ತುಂಬ ಚೆನ್ನಾಗಿ ಬರ್ತದೆ. ಇದು ಹೋಟೆಲಲ್ಲಿ ತಿಂದ ಹಾಗೆ ಆ ಥರನೇ ಅನುಭವ ಕೊಡ್ತದೆ ನಿಮಗೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮ್ಮ ಸಪೋರ್ಟ್ ಅಗತ್ಯವಿದೆ. ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಈ ಬಿರಿಯಾನಿಯನ್ನು ಮಾಡುವ ವಿಧಾನ ನೋಡ್ಕೊಂಡು ಬರೋಣ ಬನ್ನಿ. ಈಗ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡ್ತಿದ್ದೇನೆ. ಹಾಗೆ ಈ ಬಿರಿಯಾನಿ ಮಾಡುವ ವಿಧಾನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ 1 ಇಂಚು ಶುಂಠಿ, ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೇನೆ. ಏನು ಸಿಪ್ಪೆಯನ್ನು ತೆಗಿಲಿಲ್ಲ, ಬಿಡಿಸಲಿಲ್ಲ. ಹಾಕೊಂಡಿದ್ದೇನೆ. ಒಂದು 5 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ. ಹಾಗೆ ಫ್ರೆಂಡ್ಸ್, 1 ಹಿಡಿ ಪುದೀನ, ಹಾಗೆ 1 ಹಿಡಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಇದು ಕೂಡ ಹಾಕೊಳ್ಳೋಣ. ಇದನ್ನು ಫ್ರೆಂಡ್ಸ್ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಕುಕ್ಕರ್ ಇಟ್ಟಿದ್ದೇನೆ. ಲೋ ಫ್ಲೇಮಲ್ಲಿ, ಮೀಡಿಯಂ ಫ್ಲೇಮಲ್ಲಿ ಇಡಿ. ಹಾಗೆ ಒಂದು 2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ತೇನೆ. ಹಾಗೆ 1 ಟೇಬಲ್ ಸ್ಪೂನ್ ಗೀ ಹಾಕ್ಕೊಳ್ತೇನೆ. ಫ್ರೆಂಡ್ಸ್, ಈಗ ಆಯಿಲ್ ಹೀಟ್ ಆಗಿದೆ. ನೋಡಿ, ಎಲ್ಲ ಗರಂ ಮಸಾಲ ಐಟಮ್ ಹಾಕ್ಕೊಳ್ತೇನೆ. ಸೋಂಪಿದೆ, ಶಾಯಿ ಜೀರಾ, ಹಾಗೆ ಮರಾಠಿ ಮೊಗ್ಗು ಇದೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ ತಗೊಂಡಿದ್ದೇನೆ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಗೋಡಂಬಿ, ಎಲ್ಲವನ್ನು ಹಾಕೊಳ್ಳೋಣ. ಕಸ್ತೂರಿ ಮೇಥಿ ಆಪ್ಷನಲ್, ಇದ್ರೆ ಹಾಕೊಳ್ಳಿ. ಈಗ ಫ್ರೆಂಡ್ಸ್, 2 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೇನೆ, ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೇನೆ, ಹಾಕೊಳ್ತೇನೆ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಓಕೆ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಇಷ್ಟ ಆಗಬೇಕು. ಈಗ ಫ್ರೆಂಡ್ಸ್, ನಾನೊಂದು 3 ಹಸಿಮೆಣಸಿನಕಾಯಿ ಹಾಕೊಳ್ತಿದ್ದೇನೆ. ಮತ್ತೆ ಪೇಸ್ಟ್ ಮಾಡಲಿಕ್ಕೂ ಕೂಡ ಹಾಕೊಂಡಿದ್ದೇನೆ. ಹಾಗೆ ಫ್ರೆಂಡ್ಸ್, 1 ಟೊಮೆಟೊ ತಗೊಂಡಿದ್ದೇನೆ, ಅದನ್ನು ಹಾಕೊಳ್ಳೋಣ. ನಾನು ಈಗ ಉಪ್ಪು ಸೇರಿಸ್ತಿದ್ದೇನೆ ಫ್ರೆಂಡ್ಸ್. ಟೊಮೆಟೊ ಕೂಡ ಬೇಗ ಬೇಯ್ತದೆ, ಅದಕ್ಕೋಸ್ಕರ ಬೇಗ ಉಪ್ಪು ಸೇರಿಸ್ತಿದ್ದೇನೆ. ಹಾಗೆ ಫ್ರೆಂಡ್ಸ್, ನಾನು ರುಬ್ಬಿ ಇಟ್ಕೊಂಡಂಥ ಈ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕೊಳ್ತೇನೆ. ಇದು ಹಸಿ ಸ್ಮೆಲ್ ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗ್ತದೆ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು 1 ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೇನೆ. ಕ್ಲೀನಾಗಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಮಧ್ಯ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಹಾಕೊಳ್ಳೋಣ. ಮಶ್ರೂಮ್ ಜಾಸ್ತಿ ಕೂಡ ಹಾಕೊಳ್ಬೋದು. ಈಗ ಫ್ರೆಂಡ್ಸ್ ನಾನು 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಕೊಳ್ತಿದ್ದೇನೆ.
ಹಾಗೆ 1/4 ಟೀ ಸ್ಪೂನ್ ಹಳದಿ ಪೌಡರ್ ಹಾಕ್ಕೊಳ್ತಿದ್ದೇನೆ, ಟರ್ಮರಿಕ್ ಪೌಡರ್. ಹಾಗೆ ಫ್ರೆಂಡ್ಸ್ ಒಂದು 10 ಮಿನಿಟ್ಸ್ ಹೀಗೆ ಕುಕ್ ಆಗಲಿ. ಒಂದು ಪ್ಲೇಟ್ ಮುಚ್ಚಿದ್ದೇನೆ. ಓಕೆ ಫ್ರೆಂಡ್ಸ್, ತೆಗೆದು ನೋಡೋಣ. ನೋಡಿ, ಚೆನ್ನಾಗಿ ಕುಕ್ ಆಗಿದೆ. ಮಶ್ರೂಮ್ ನೀರೆಲ್ಲ ಬಿಟ್ಕೊಂಡಿದೆ ನೋಡಿ. ನೀರೇನು ಸೇರಿಸಲಿಲ್ಲ, ಆದರೂ ನೀರು ಬಿಟ್ಕೊಳ್ತದೆ. ಮಶ್ರೂಮಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ. ಹಾಗಾಗಿ ಈಗ ಫ್ರೆಂಡ್ಸ್ ನಾನು 1 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲೆ ತಗೊಂಡಿದ್ದೇನೆ. ಅದು ಆ್ಯಡ್ ಮಾಡೋಣ. ಮತ್ತು ಚಿಲ್ಲಿ ಪೌಡರ್ ಏನು ಹಾಕಲಿಲ್ಲ ನಾನು. ನೋಡಿ, ಇಷ್ಟು ಚೆನ್ನಾಗಿ ಕ್ರೀಮಿ ಸ್ಟ್ರಕ್ಚರ್ ಎಲ್ಲ ಬಂದಿದೆ. ಈಗ ಫ್ರೆಂಡ್ಸ್ ನಾನು 1 ಕಪ್ಪು ರೈಸ್ ತಗೊಂಡಿದ್ದೇನೆ. ಒಂದು 200 ಗ್ರಾಮ್ ಈ ಕಪ್ಪಲ್ಲಿ ತಗೊಂಡಿದ್ದೇನೆ ನಾನು ರೈಸ್. ಒಂದು 15 ಮಿನಿಟ್ಸ್ ನೆನೆಸಿಟ್ಕೊಂಡಿದ್ದೇನೆ. ಅದು ಆ್ಯಡ್ ಮಾಡೋಣ. ಇದು ನನ್ನ ನಾರ್ಮಲ್ ರೈಸ್ ಫ್ರೆಂಡ್ಸ್, ಸೋನಾ ಮಸೂರಿ ರೈಸ್, ಬಾಸುಮತಿ ರೈಸ್ ಅಲ್ಲ. ಬಾಸುಮತಿ ರೈಸಲ್ಲಿ ಮಾಡೋದಾದರೆ ಒಂದು ಅರ್ಧ ಗಂಟೆ ಆದರೂ ಇಟ್ಕೊಳ್ಬೇಕಾಗ್ತದೆ. ನೆನೆಸಿಡೋದಂದರೆ ನೀವು ಎಲ್ಲ ತರಕಾರಿ ಎಲ್ಲ ಹಚ್ಚೋಕ್ಕಿಂತ ಮುಂಚೆ ಸ್ವಲ್ಪ ನೀರು ಹಾಕಿ ತೊಳೆದು ಇಟ್ಕೊಂಡ್ರೆ ಆಯಿತು. ಅದು ನೆನೀತದೆ ತನ್ನಷ್ಟಕ್ಕೆ. ನೀರು ಹಾಕಿ ಇಡಬೇಕಂತ ಏನಿಲ್ಲ. ಓಕೆ, ಈಗ ವಾಟರ್ ಆ್ಯಡ್ ಮಾಡೋಣ. ನಾನು ಮಿಕ್ಸಿ ತೊಳೆದಂಥ ನೀರನ್ನೇ ಅದಕ್ಕೆ ನೀರು ಹಾಕಿ ಹಾಕೊಳ್ತಿದ್ದೇನೆ. ಇಲ್ಲಿ 1.5 ಕಪ್ ನೀರು ತಗೊಳ್ತೇನೆ ಫ್ರೆಂಡ್ಸ್. ಯಾಕೆಂದರೆ ಮಶ್ರೂಮಲ್ಲಿ ನೀರಿನ ಅಂಶ ಇದೆ ಅಲ್ವಾ, ಹಾಗಾಗಿ ನಾನು 1.5 ಕಪ್ ತಗೊಳ್ತೇನೆ ನೀರು. ಇಲ್ಲಾಂದರೆ 2 ಕಪ್ ಹಾಕಬೇಕಾಗ್ತದೆ ನಾರ್ಮಲ್ ಆದರೆ. ಹಾಗೆ ಉಪ್ಪು ಮೊದಲಿಗೆ ಸೇರಿಸ್ಕೊಂಡಿದ್ದೇನೆ. ಈಗ ನೋಡ್ಕೊಂಡು ಸೇರಿಸ್ಕೊಳ್ಳೋಣ, ಇದ್ರೆ ಸೇರಿಸೋಣ. ಸ್ವಲ್ಪ ಉಪ್ಪು ಬೇಕಾಗ್ತದೆ, ಹಾಕೊಳ್ತೇನೆ. ಓಕೆ ಫ್ರೆಂಡ್ಸ್, ಸ್ವಲ್ಪ ಉಪ್ಪು ಸೇರಿಸ್ತೇನೆ. ನೋಡಿಕೊಂಡೇ ಸೇರಿಸಿ. ಮತ್ತು ಹಾಗೆ ನೋಡದೆ ಸೇರಿಸಿದರೆ ನಮಗೆ ಹದ ಗೊತ್ತಾಗೋದಿಲ್ಲ. ಯಾವ ಅಡುಗೆಯಲ್ಲಾದರೂ ಅಷ್ಟೇ ಉಪ್ಪು ಮಾತ್ರ ನೋಡ್ಕೊಂಡು ಸೇರಿಸ್ಕೊಳ್ಬೇಕಾಗ್ತದೆ. ಮತ್ತು ಜಾಸ್ತಿ ಆದರೆ ಏನು ಮಾಡಲಿಕ್ಕಿಲ್ಲ, ಕೆಟ್ಟು ಹೋಗ್ತದೆ ಅಡುಗೆ. ಈಗ ಫ್ರೆಂಡ್ಸ್ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತೇನೆ. ತುಪ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಜಾಸ್ತಿ. ಬಿರಿಯಾನಿ ಅಲ್ವಾ, ಹಾಗಾಗಿ ಸ್ವಲ್ಪ ತುಪ್ಪ ಜಾಸ್ತಿ ಬಿದ್ರೇ ಚೆನ್ನಾಗಿರ್ತದೆ ಟೇಸ್ಟ್. ಓಕೆ ಫ್ರೆಂಡ್ಸ್, ಲಿಡ್ ಕ್ಲೋಸ್ ಮಾಡ್ತೇನೆ. ಒಂದು 3 ವಿಸಿಲ್ ಆಗಲಿ. ಓಕೆ ಫ್ರೆಂಡ್ಸ್, ಇದಾಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚಿಕನ್ ಬಿರಿಯಾನಿ ಹೇಗೆ ಮಾಡ್ತೇವೋ ಹಾಗೆ ಇದೆ, ಅದೇ ಥರ ಬರ್ತದೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ಉದ್ರಾಗಿ ಬಂದಿದೆ. ಯಾರಾದರೂ ನಿಮ್ಮ ಮನೆಗೆ ಗೆಸ್ಟ್ ಬಂದಾಗ ನೀವು ಹೀಗೆ ಒಂದು ಬಿರಿಯಾನಿ ಮಾಡಿಕೊಟ್ರೆ ಹೋಟೆಲಿಂದ ತಂದಿದ್ದ ಅಂತ ಕೇಳ್ತಾರೆ. ನೋಡಿ, ಎಷ್ಟು ಚೆನ್ನಾಗಿ ಹೋಟೆಲ್ ಸ್ಟೈಲಲ್ಲೇ ಬರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಸರ್ವ್ ಮಾಡೋಣ.